ಬೆಳಗಾವಿಯಲ್ಲಿ ಅಕ್ರಮವಾಗಿ ಮಕ್ಕಳ ಮಾರಾಟ ಜಾಲ ಸಕ್ರಿಯವಾಗಿದೆ. ಬೆಳಗಾವಿಯಲ್ಲಿ ಮಕ್ಕಳ ಮಾರಾಟ ಜಾಲ ಸಕ್ರಿಯವಾಗಿದೆ. ಎರಡನೇ ಮದುವೆ ಮಾಡಿಸಿದ್ದ ಬ್ರೋಕರ್ನಿಂದಲೇ ಈ ಕೃತ್ಯ ನಡೀತಾ ಇದೆ. ಸಂಗೀತ ಎಂಬುವರಿಗೆ ಎರಡನೇ ಮದುವೆ ಮಾಡಿಸಿದ್ದ ಲಕ್ಷ್ಮಿ, ಹೊಸದಾಗಿ ಮದುವೆ ಆಗಿದ್ದೀರಿ, ಮಗು ನನ್ನ ಬಳಿ ಇರಲಿ ಅಂತ ಹೇಳಿದ್ಲು. ಮಗು ಸ್ವಲ್ಪ ದಿನ ನನ್ನ ಬಳಿಯೇ ಇರಲಿ ಅಂತ ಹೇಳಿ ನಂಬಿಸಿಯೇ ಅದಾದ್ಮೇಲೆ ಮಗುವನ್ನ ಮಾರಾಟ ಮಾಡಿದ್ದಾಳೆ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಗೆಳತಿ ಅನಸೂಯ ಜೊತೆ ಸೇರಿ 4 ಲಕ್ಷ ರೂಪಾಯಿಗೆ ಮಗು ಮಾರಾಟ ಮಾಡಲಾಗಿದೆ. ಮಗು ಮಾರಾಟ ತಂಡಕ್ಕೆ ಸಂಗೀತ ಎರಡನೇ ಪತಿಯೇ ಸಾಥನ್ನ ಕೊಟ್ಟಿದ್ದಾನೆ. ಬೆಳಗಾವಿಯ ದಿಲ್ಶಾನ್ ಎಂಬ ಮಹಿಳೆಗೆ ಮಗು ಮಾರಾಟ ಮಾಡಿರುವುದು ಇದೀಗ ಗೊತ್ತಾಗಿದೆ. ಹುಕ್ಕೇರಿ ಪೊಲೀಸರಿಂದ 4 ಆರೋಪಿಗಳ ಬಂಧನ ಕೂಡ ಆಗಿದೆ. ಲಕ್ಷ್ಮಿ, ಅನಸೂಯ, ಸಂಗೀತ ಸಾವಂತ್, ಸದಾಶಿವ ಬಂಧಿತ ಆರೋಪಿಗಳು. ಈಗಾಗಲೇ ಇವತ್ತಿನ ದಿವಸ ಬೆಳಗ್ಗೆ ಇವೆಲ್ಲ ಮಾಹಿತಿಯನ್ನು ತನಿಖೆಯಲ್ಲಿ ಕಂಡ ನಂತರ ನಮ್ಮ ಹುಕ್ಕೇರಿ ಪೊಲೀಸರು ಸದಾಶಿವ ಮಗ್ದುಮನನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಈ ಕೇಸಲ್ಲಿ ಒಟ್ಟು 4 ಜನರನ್ನು, ಮುಖ್ಯ ಆರೋಪಿ ಸದಾಶಿವ ಮಗ್ದುಮ್, ಲಕ್ಷ್ಮೀ ಬಾಬು ಗೋಲ್ಬಾವಿ ಇವರಿಬ್ಬರು ಕೂಡ ಸುಲ್ತಾನ್ಪುರದವರೇ, ಅನಸೂಯ ಗಿರ್ಮಲಪ್ಪ ದೊಡ್ಡಮನಿ ಅಂತ ಹೇಳಿ ಹಳೆಯಾಳದ ಕೆಸರೋಳಿ ಅವಳು, ಸಂಗೀತ ವಿಷ್ಣು ಸಾವಂತ್ ಅಂತ ಹೇಳಿಬಿಟ್ಟು ಅವಳು ಕೊಲ್ಹಾಪುರದವಳು. ಸೊ ಒಟ್ಟು 4 ಜನರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ.